ಹಾಯ್ ಹಲೋ ಎವ್ರಿವನ್ ನಮ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್. ಸೊ ಇವತ್ತಿನ ಒಂದು ಸಬ್ಜೆಕ್ಟ್ ಯಾವುದಪ್ಪ ಅಂದರೆ ಹೌ ಟು ಅಪ್ಲೈ ಆನ್ಲೈನ್ ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್ ಸ್ಕಾಲರ್ಶಿಪ್ ಫಾರ್ ದಿ ಇಯರ್ 2020-21. ಅಂದರೆ ಅರ್ಥ, ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಸುಮಾರು 10,000ವರೆಗೆ ವಿದ್ಯಾರ್ಥಿ ವೇತನವನ್ನು ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹಧನವಾಗಿ 2020-21ಕ್ಕೆ ಅರ್ಜಿ ಸಲ್ಲಿಸಲು ಅರ್ಜಿಗಳನ್ನು ಆಹ್ವಾನಿಸಿರ್ತಾರೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ಈ ವಿಡಿಯೋನ ತಪ್ಪದೆ ನೋಡಿ. ಹಾಗೆ ಯಾರಿಗಾದರೂ ನಿಮಗೆ ತಿಳಿದವರಿಗೆ ಗೊತ್ತಿದ್ದರೆ ಈ ಮಾಹಿತಿನ ಶೇರ್ ಮಾಡಿ. ಯಾಕೆಂದರೆ ಇದು ವಿದ್ಯಾರ್ಥಿ ವೇತನ ಆಗಿರೋದ್ರಿಂದ ಬಡ ಕಾರ್ಮಿಕರ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ತಪ್ಪದೇನೆ ವಿಡಿಯೋನ ಪೂರ್ತಿ ನೋಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಸೊ ಅದು ವೆಬ್ಸೈಟ್ ಬಂದ್ಬಿಟ್ಟು ಅರ್ಜಿನ ಸಲ್ಲಿಸಲಿಕ್ಕೆ ಯಾವುದಪ್ಪ ವೆಬ್ಸೈಟ್ ಅಂದರೆ ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್ ABPS.karnataka.government.in ಅಂತ ಒಂದು ವೆಬ್ಸೈಟ್ ಬರುತ್ತೆ. ಸೊ ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವು ರಿಜಿಸ್ಟರ್ ಆಗಿ ನಿಮ್ಮ ಅರ್ಜಿನ ನೀವು ಸಲ್ಲಿಸ್ಬೋದು. ಈ ಮುಂಚೆ ಏನಿತ್ತಂದರೆ ಆಫ್ಲೈನ್ ಇತ್ತು, ಅಂದರೆ ನಾವು ಬೋರ್ಡಿಗೆ ಹೋಗಿ ಅಪ್ಲಿಕೇಶನ್ನ ತೊಗೊಂಡು ನಮ್ಮದೆಲ್ಲ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿ ನಮ್ಮ ವರ್ಕ್ ಮಾಡ್ತಕ್ಕಂಥ ಇಂಡಸ್ಟ್ರಿಯಿಂದ ಸಿಗ್ನೇಚರ್ ತೊಗೊಂಡು ನಮ್ಮ ಸ್ಕೂಲ್ ಅಥವಾ ಕಾಲೇಜಿನಿಂದ ಹೆಡ್ ಮಾಸ್ಟ್ರು ಅಥವಾ ಪ್ರಿನ್ಸಿಪಲ್ಗಳಿಂದ ಸಿಗ್ನೇಚರ್ ತೊಗೊಂಡು ನಾವು ಬೋರ್ಡಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು. ಸೊ ಇದನ್ನು ಈಗ ನಮ್ಮ ಕರ್ನಾಟಕ ಸರ್ಕಾರ ಇದನ್ನು ಅವಾಯ್ಡ್ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದು ಮತ್ತು ಎಲ್ಲ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ ಆನ್ಲೈನಲ್ಲಿ ಅಪ್ಲೋಡ್ ಮಾಡೋದ್ರ ಮುಖಾಂತರ, ಹಾಗೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಅದರಲ್ಲಿ ಅಪ್ಲೋಡ್ ಮಾಡಿ ನಿಮ್ಮ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಸುಮಾರು 10,000 ರೂಪಾಯಿದವರೆಗೆ ಸೊ ನಿಮಗೆ ವಿದ್ಯಾರ್ಥಿ ವೇತನದ ಪ್ರೋತ್ಸಾಹಧನವನ್ನು ನಮ್ಮ ಕರ್ನಾಟಕ ಸರ್ಕಾರ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ತಮಗೆ ನೀಡುತ್ತದೆ. ಸೊ ಈಗ ನಾನು ಯಾವ ಥರ ಅರ್ಜಿ ಸಲ್ಲಿಸೋದು ಎಂಬ ವಿಷಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮುಂಚೆ ನೀವು www.google.co.in ಅಲ್ಲಿ ಹೋಗ್ಬಿಟ್ಟು ಕರ್ನಾಟಕ ಲೇಬರ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಟೈಪ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್ ಅಂತ ಬರುತ್ತೆ. ಸೊ ಅದಾದಮೇಲೆ ಈ ಥರ ನೀವು ಇಲ್ಲಿ ಕಾಣ್ತಾ ಇದ್ದಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್ ಅಂತ ಬರುತ್ತೆ. ಸೊ ಅದಾದಮೇಲೆ ಈ ಥರ ನಿಮಗೊಂದು ವೆಬ್ಸೈಟ್ ಬರುತ್ತೆ, ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ಯಶವಂತಪುರ ಬೆಂಗಳೂರು, ಈ ಥರ ಒಂದು ವೆಬ್ ಪೇಜ್ ಬರುತ್ತೆ. ಈ ವೆಬ್ ಪೇಜ್ ಬಂದ ಮೇಲೆ ನಿಮಗೆ ಸೊ ಇಲ್ಲೆಲ್ಲ ಏನು ಇನ್ಫಾರ್ಮೇಷನ್ ಬರ್ತಾ ಇರ್ತವೆ, ಬೋರ್ಡ್ ಇನ್ಫಾರ್ಮೇಷನ್, ಅಬೌಟ್ ಅಸ್, ಸ್ಕೀಮು, ಪ್ರೋಗ್ರೆಸ್ಸು, ಕಾಂಟ್ರಿಬ್ಯೂಷನು, ಸ್ಕೀಮ್ ಡೀಟೇಲ್ಸ್ ಫಾರ್ 3 ಇಯರ್ಸ್, ಈ ಥರ ಎಲ್ಲ ಬರುತ್ತೆ. ಸೊ ಎಜುಕೇಷನಲ್ ಅಸಿಸ್ಟೆನ್ಸು ಅಂದರೆ ಅವ್ರ ಮಕ್ಕಳಿಗೆ ಯಾವ ಥರ ಮಾಡುತ್ತೆ, ಸೊ ಇದನ್ನು ಇದೆ. ಮತ್ತು ಏನಂದರೆ ಈ ಮುಂಚೆ ಅಪ್ಲಿಕೇಶನ್ನ ಅಪ್ಲೈ ಮಾಡಲಿಕ್ಕೆ ನಿಮ್ಗೆ ಏನಿತ್ತಂದರೆ ಶೈಕ್ಷಣಿಕ ಪ್ರೋತ್ಸಾಹನ ಸಲ್ಲಿಸಲಿಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಏನಿತ್ತಂದರೆ ಸೊ ಮುಂಚೆ ನಿಮಗೆ ಡಿಸೆಂಬರ್ ಲಾಸ್ಟ್ ಡೇಟ್ ಆಗಿತ್ತು. ಅದನ್ನು ಅವಾಯ್ಡ್ ಮಾಡಿ ಈಗ ಅವ್ರು ಏನು ಮಾಡಿದ್ದಾರೆ, ಪತ್ರಿಕಾ ಪ್ರಕಟಣೆ ಮುಖಾಂತರ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ 2020-21ನೇ ಸಾಲಿಗೆ ಮಂಡಳಿ ವತಿಯಿಂದ ಪಾವತಿಸುವ ವಿವಿಧ ಸಂಸ್ಥೆ ಕಾರ್ಖಾನೆಗಳಲ್ಲಿ ಕೆಲಸ ನಿರ್ವಹಿಸುವ ಸಂಘಟಿತ ಕಾರ್ಮಿಕರಿಗೆ ಪ್ರೋತ್ಸಾಹಧನಕ್ಕೆ ಅರ್ಜಿ ಸಲ್ಲಿಸಲು ಆನ್ಲೈನಲ್ಲಿ ಅರ್ಜಿಯನ್ನು ಕರೆದಿರ್ತಾರೆ. ಸೊ ಇದು ಮುಂಚೆ 15/12/2020ಕ್ಕೆ ಇತ್ತು. ಈಗ ಏನು ಮಾಡಿದ್ದಾರೆ ಅಂದರೆ ಕಾರ್ಮಿಕರ ಮಕ್ಕಳ ಹಿತದೃಷ್ಟಿಯಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ದಿನಾಂಕ 30/1/2021ರವರೆಗೆ ಇದನ್ನೇನು ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ ಜನವರಿ 30ರವರೆಗೂ ಕೂಡ ನೀವೇನಂದರೆ ಈ ವೆಬ್ಸೈಟ್ ಮುಖಾಂತರ ನೀವೇನಂದರೆ ಅರ್ಜಿನ ಸಲ್ಲಿಸ್ಬೋದು. ಸೊ ಹಾಗಾಗಿ ಸೊ ಯಾವ ಥರ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನಿಮಗೆ ಈ ಥರ ವೆಬ್ ಪೇಜ್ ಬಂದ ಮೇಲೆ ಸೊ ಇಲ್ಲಿ ಮೇಲ್ಗಡೆ ಬರ್ತಾ ಇದೆ ನೋಡಿ, ಎಜುಕೇಷನಲ್ ಅಸಿಸ್ಟೆನ್ಸ್ ಫಾರ್ ದಿ ಇಯರ್ 2020-21, ಎಜುಕೇಷನಲ್ ಅಸಿಸ್ಟೆನ್ಸ್ ಫಾರ್ ದಿ ಇಯರ್ 2020-21 ಅಪ್ಲಿಕೇಶನ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಆಗಿದೆ. ಸೊ ಇದರ ಮೇಲೆ ಕ್ಲಿಕ್ ಮಾಡಿ ಎಜುಕೇಷನಲ್ ಅಸಿಸ್ಟೆನ್ಸ್ ಫಾರ್ ದಿ ಇಯರ್ 2020-21 ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹಧನ ಪ್ರೌಢಶಾಲೆ ಅಂದರೆ ಹೈಸ್ಕೂಲ್ ಓದ್ತಾ ಇದ್ರಿಂದ 8ನೇದಿಂದ 10ನೇವರೆಗೆ 3,000 ರೂಪಾಯಿ, PUC ಡಿಪ್ಲೊಮಾ ITI TCH ಓದ್ತಾ ಇದ್ರೆ 4,000 ರೂಪಾಯಿ, ಡಿಗ್ರಿ ಓದ್ತಾ ಇದ್ರೆ 5,000, ಮತ್ತು PG ಅಥವಾ ಅಂದರೆ ನೀವು MCOM, MBA, MTech, MD ಈ ಥರ ಓದ್ತಿದ್ರೆ 6,000 ರೂಪಾಯಿ, ಮತ್ತು ಇಂಜಿನಿಯರಿಂಗು ವೈದ್ಯಕೀಯ ಓದ್ತಾ ಇದ್ರೆ ಅಂದರೆ ಅವ್ರಿಗೆ 10,000 ರೂಪಾಯಿವರೆಗೂ ಕೂಡ ಏನಂದರೆ ಪ್ರೋತ್ಸಾಹನ ನೀಡ್ತಾರೆ. ಸೊ ಜನರಲ್ ಮೆರಿಟ್ ಇತ್ತಂದರೆ 50% ಪರ್ಸೆಂಟೇಜ್ ಮಾಡಿರಬೇಕು, ಮತ್ತು SC ST ಇತ್ತಂದರೆ ಅವ್ರಿಗೆ 45% ಅವ್ರು ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿದ್ದರೆ ಸಾಕು, ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಅವರು ಅರ್ಹರಾಗಿರ್ತಾರೆ ಫ್ರೆಂಡ್ಸ್. ಸೊ ನಾವೀಗ ಯಾವ ಥರ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ನೋಡಿ. ಕರ್ನಾಟಕದಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ KLWPAS ಅಂತ ಇದೆ ಕಾಣ್ತದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೊ ಆ ವೆಬ್ಸೈಟಿಗೆ ಹೋಗುತ್ತೆ, ಯಾವ ಥರ ಅರ್ಜಿ ಸಲ್ಲಿಸಬೇಕು ಈ ಥರ ಬರುತ್ತೆ ನೋಡಿ. ಹೋಮು, ಅಬೌಟ್ ಅಸ್, ರಿಪೋರ್ಟ್ಸು, ಕಾಂಟ್ಯಾಕ್ಟ್, ಆಫಿಷಿಯಲ್ ಲಾಗಿನ್ ಅಂತ ಬರುತ್ತೆ. ಸೊ ಇಲ್ಲಿ ಬರ್ತಾ ಇದೆ ನೋಡಿ.
ಸೊ ಪೇಮೆಂಟ್ ಆಫ್ ಲೇಬರ್ ಫಂಡ್, ಸ್ಟೂಡೆಂಟ್ ಲಾಗಿನ್, ದೆನ್ ಇಂಡಸ್ಟ್ರಿ ಲಾಗಿನ್, ದೆನ್ ಇನ್ಸ್ಟಿಟ್ಯೂಷನ್ ಲಾಗಿನ್ ಅಂತ ತೋರಿಸ್ತಾ ಇದೆ. ಸೊ ನಾವು ಸ್ಟೂಡೆಂಟ್ ಆಗಿರೋದ್ರಿಂದ ನಾವು ಸ್ಟೂಡೆಂಟ್ ಲಾಗಿನಲ್ಲಿ ರಿಜಿಸ್ಟರ್ ಮಾಡಬೇಕು. ಸೊ ನಿಮ್ಗೆ ಇನ್ನೊಂದು ವಿಷಯನ ನಾವು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನಿಮ್ಮ ತಂದೆ ತಾಯಿಯವರು ಏನು ಕೆಲಸ ಮಾಡ್ತಾ ಇದ್ದಾರಲ್ಲ ಆ ಇಂಡಸ್ಟ್ರಿ ಇದರಲ್ಲಿ ರಿಜಿಸ್ಟರ್ ಆಗಿರಬೇಕು ಫ್ರೆಂಡ್ಸ್. ಒಂದು ವೇಳೆ ರಿಜಿಸ್ಟರ್ ಆಗಿಲ್ಲ ಅಂದರೆ ನೀವು ಹೋಗಿ ಅವರಿಗೆ ರಿಜಿಸ್ಟರ್ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು. ಅಂದರೆ ಇದರಲ್ಲಿ ಲಾಗಿನ್ ಆಗಿಬಿಟ್ಟು ನೀವು ನಿಮ್ಮ ಕಂಪ್ನಿನ ರಿಜಿಸ್ಟರ್ ಮಾಡಿ ಅಂತ ಹೇಳಬೇಕು. ಅದೇ ಥರ ನೀವು ಓದ್ತಾ ಇರೋ ಸಂಸ್ಥೆ ಏನಾದರೂ ರಿಜಿಸ್ಟರ್ ಆಗಿರಲಿಲ್ಲ ಅಂದರೆ ನಿಮ್ಮ ಡಿಸ್ಟಿಕ್ ಅಥವಾ ತಾಲೂಕು ವತಿಯಿಂದ ರಿಜಿಸ್ಟರ್ ಆಗಿರಲಿಲ್ಲ ಅಂದರೆ ಸೊ ಇದರಲ್ಲಿ ಏನು ಮಾಡಬೇಕು, ನೀವು ರಿಜಿಸ್ಟರ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ರಿಜಿಸ್ಟರ್ ಮಾಡಿದರೆ ಮಾತ್ರ ನಿಮಗೆ ಅಂದರೆ ಅರ್ಜಿ ಸಲ್ಲಿಸಲಿಕ್ಕೆ ನೀವು ಎಲಿಜಿಬಲ್ ಇರ್ತೀರ. ಒಂದು ವೇಳೆ ಅಲ್ಲಿ ಕಾಣಲಿಲ್ಲ ಅಂದರೆ ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಹೋಗಿ ನೀವು ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಲ್ಗೆ ಹೋಗಿ ಸೊ ನಾನು ಈ ಥರ ಅರ್ಜಿ ಸಲ್ಲಿಸ್ತಾ ಇದ್ದೀನಿ, ನಿಮ್ಮ ಇನ್ಸ್ಟಿಟ್ಯೂಷನ್ನ ಈ ಪರ್ಟಿಕ್ಯುಲರ್ ಲೇಬರ್ ವೆಲ್ಫೇರ್ ಬೋರ್ಡ್ಗೆ ನೀವು ರಿಜಿಸ್ಟರ್ ಮಾಡಿ ನಿಮ್ಮ ಸಂಸ್ಥೆನ ಅಂತ ಹೇಳಿಬಿಡಿ. ಸೊ ಹಾಗಾಗಿ ಅವರು ರಿಜಿಸ್ಟರ್ ಮಾಡ್ತಾರೆ. ಸೊ ಒನ್ಸ್ ರಿಜಿಸ್ಟರ್ ಆಯ್ತು ಅಂದರೆ ಆಟೋಮೆಟಿಕಲಿ ಅದು ನಿಮಗೆ ತೋರಿಸ್ತಾ ಹೋಗುತ್ತೆ ಫ್ರೆಂಡ್ಸ್. ಸೊ ಇದನ್ನು ನೀವು ತುಂಬಾ ನೆನಪಿಟ್ಕೋಬೇಕು. ನಿಮ್ಮ ಇಂಡಸ್ಟ್ರಿ ಮತ್ತು ಆಸ್ ವೆಲ್ ಆಸ್ ಇನ್ಸ್ಟಿಟ್ಯೂಷನ್ ಎರಡೂ ರಿಜಿಸ್ಟರ್ ಆಗಿರಬೇಕಾಗುತ್ತೆ. ಸೊ ಅದಾದಮೇಲೆ ನೀವು ಸ್ಟೂಡೆಂಟ್ ಲಾಗಿನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಟೂಡೆಂಟ್ ಲಾಗಿನಲ್ಲಿ ನಿಮಗೆ ಸ್ಟೂಡೆಂಟ್ ಅಂತ ತೋರಿಸ್ತಾ ಇರುತ್ತೆ ಸ್ಟೂಡೆಂಟ್ ಲಾಗಿನ್. ಸೊ ಇಲ್ಲಿ ಕಾಣ್ತಾ ಇದೆ ನೋಡಿ, ವೆಲ್ಕಮ್ ಟು ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್, ಇಫ್ ಯು ಡೋಂಟ್ ಹ್ಯಾವ್ ಅನ್ ಅಕೌಂಟ್ ರಿಜಿಸ್ಟರ್ ಅಂತ ಇದೆ. ಅಂದರೆ ನಿಮಗೆ ಫಸ್ಟ್ ಟೈಮ್ ನೀವೇನಾದರೂ ಲಾಗಿನ್ ಆಗ್ತಾ ಇದ್ದಾರೆ ಅಂದರೆ ರಿಜಿಸ್ಟರ್ ಮಾಡಬೇಕಾಗುತ್ತೆ. ನಾನು ಯಾವ ಥರ ರಿಜಿಸ್ಟರ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಏನಂದರೆ ಸ್ಟೂಡೆಂಟ್ಸ್ ಅಪ್ಲೈಯಿಂಗ್ ಫಾರ್ ಸ್ಕಾಲರ್ಶಿಪ್ ಮಸ್ಟ್ ಲುಕ್ ಫಾರ್ 2 ಪಾಯಿಂಟ್ಸ್. 2 ಪಾಯಿಂಟ್ಸ್ ನೀವು ತುಂಬ ಇಂಪಾರ್ಟೆಂಟ್ ಗಮನಿಸಬೇಕು. ಏನಂದರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ವೇರ್ ದ ಸ್ಟೂಡೆಂಟ್ಸ್ ಸ್ಟಡಿಂಗ್ ಮಸ್ಟ್ ರಿಜಿಸ್ಟರ್ ಬಿಫೋರ್ ಸ್ಟೂಡೆಂಟ್ಸ್ ಅಪ್ಲೈಯಿಂಗ್. ಅಂದರೆ ನೀವು ಸ್ಟೂಡೆಂಟು ರಿಜಿಸ್ಟರ್ ಆಗಬೇಕು ಮುಂಚೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ. ಎರಡನೇದು ಸ್ಟೂಡೆಂಟ್ಸ್ ವೇರ್ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಆರ್ ಫಾದರ್ ಆರ್ ಮದರ್ ವರ್ಕ್ ಮಸ್ಟ್ ಬಿ ರಿಜಿಸ್ಟರ್ಡ್ ಬಿಫೋರ್ ಸ್ಟೂಡೆಂಟ್ಸ್ ಅಪ್ಲೈ. ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಏನಂದರೆ ನಿಮ್ಮ ತಂದೆ ತಾಯಿ ವರ್ಕ್ ಮಾಡುವಂಥ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಕಾರ್ಖಾನೆ ಆಗಿರ್ಬೋದು ಅದು ರಿಜಿಸ್ಟರ್ ಆಗಿರಬೇಕು ಒಂದೇದು. ಎರಡನೇದು ಆಫ್ಟರ್ ರಿಜಿಸ್ಟ್ರೇಷನ್ ಆಫ್ ಬೋತ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಮತ್ತು ಇಂಡಸ್ಟ್ರಿ ಆದಮೇಲೆ ಮಾತ್ರ ನೀವೇ ಅಂದರೆ ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ರಿಜಿಸ್ಟರ್ ಆ್ಯಂಡ್ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಹೇಳ್ತಾರೆ. ಅಂದರೆ ನೀವು ಸ್ಟೂಡೆಂಟ್ಸ್ ಅವರು ರಿಜಿಸ್ಟರ್ ಆದರೆ ನೀವು ಓದ್ತಾ ಇರೋ ಸ್ಕೂಲು ಮತ್ತು ಆ್ಯಸ್ ವೆಲ್ ಆಸ್ ಅದೇ ಥರ ನೀವು ಕೆಲಸ ಮಾಡ್ತಾರೆ ನಿಮ್ಮ ತಂದೆ ತಾಯಿ ಕೆಲಸ ಮಾಡ್ತಕ್ಕಂಥ ಇಂಡಸ್ಟ್ರಿ ಎರಡೂ ರಿಜಿಸ್ಟರ್ ಆದರೆ ಮಾತ್ರ ನೀವೇನಂದರೆ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹತೆ. ಸೊ ಇವೆರಡೂ ಆಗೋ ಥರ ನೀವೇನಂದರೆ ನೀವು ಮುಂಚೆನೇ ನೋಡ್ಕೋಬೇಕಾಗುತ್ತೆ. ನಿಮ್ಮ ತಂದೆ ತಾಯಿಗೆ ಮತ್ತು ಆಸ್ ವೆಲ್ ಆಸ್ ನಿಮ್ಮ ಹೆಡ್ ಮಾಸ್ಟರ್ಗೆ ನೀವು ತಿಳಿಸ್ಕೊಡ್ಬೇಕಾಗತ್ತೆ ಫ್ರೆಂಡ್ಸ್. ಸೊ ನಾವೀಗ ಸ್ಟೂಡೆಂಟ್ ಆಗಿ ರಿಜಿಸ್ಟರ್ ಯಾವ ಥರ ಆಗೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ನೋಡಿ. ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ. ಸೊ ರಿಜಿಸ್ಟರ್ ಅಂತ ಹೊಸದಾಗಿದ್ದರೆ ಅಂದರೆ ಫಸ್ಟ್ ಟೈಮ್ ಇದ್ದರೆ ರಿಜಿಸ್ಟರ್ ಅಂತ ತೋರುತ್ತೆ. ಸೊ ರಿಜಿಸ್ಟರ್ ನಿಮ್ಮ ಅಕೌಂಟ್ ಇರಲ್ಲ ಅಂದರೆ ಇಲ್ಲಿ ಏನು ಮಾಡಿ ನಿಮ್ಮದೊಂದು ಇಮೇಲ್ ಐ ಡಿ ತೋರಿಸಿ. ನಾನು ಇಲ್ಲೊಂದು ಡಮ್ಮಿ ತೋರಿಸ್ತಾ ಇದ್ದೀನಿ ನೋಡಿ, ravikumar.gmail.com. ಸೊ ಆಲ್ರೆಡಿ ನಾನು ರಿಜಿಸ್ಟರ್ ಆಗಿದೆ. ಸೊ ಹಾಗಾಗಿ ಆಮೇಲೆ ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ. ಸೊ ಈ ಥರ ಆಮೇಲೆ ನಿಮ್ಮದು ವೆರಿಫೈ ಮಾಡುತ್ತೆ. ವೆರಿಫೈ ನೀವು ಥ್ರೂ ಇಮೇಲ್ ಐ ಡಿ ಮಾಡ್ಕೋತಿರೋ ಅಥವಾ ಮೊಬೈಲ್ ಮಾಡ್ಕೋತಿರೋ. ಸೊ ಮೊಬೈಲ್ ಮಾಡ್ಕೋತಿದ್ರೆ ಮೊಬೈಲ್ ಅಂತ ತೊಗೊಳ್ಳಿ, ಇಮೇಲ್ ಐ ಡಿ ಮಾಡ್ಕೋತಿದ್ರೆ ಇಮೇಲ್ ಐ ಡಿ ಅಂತ ತೊಗೊಳ್ಳಿ. ಸೊ ಅದಾದಮೇಲೆ ನಿಮ್ಮದೊಂದು ಪಾಸ್ವರ್ಡ್ ಸ್ಟ್ರಾಂಗ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಅದೇ ಥರ ಇಲ್ಲಿ ಸೇಮ್ ಇನ್ನೊಂದು ಸಾರಿ ಅದನ್ನು ಪಾಸ್ವರ್ಡ್ನ ಎಂಟ್ರಿ ಮಾಡಿ. ಸೊ ಎಂಟ್ರಿ ಮಾಡಿದ ಮೇಲೆ ಐ ಆಮ್ ನಾಟ್ ಎ ರೋಬೋಟ್ ಅಂತ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ರಿಜಿಸ್ಟರ್ ಅಂತ ಕೊಡಿ. ಸೊ ರಿಜಿಸ್ಟರ್ ಅಂತ ಕೊಟ್ಟ ತಕ್ಷಣ ನಿಮಗೆ ಏನು ಬರ್ತಂದರೆ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಸೊ ಅಕೌಂಟ್ ಮುಖಾಂತರ ನೀವು ನೆಕ್ಸ್ಟ್ ಏನು ಮಾಡ್ಬೋದು, ನಾನು ಈಗ ರಿಜಿಸ್ಟರ್ ಅಂತ ಕೊಟ್ಟೆ. ಸೊ ರಿಜಿಸ್ಟರ್ ಆಗುತ್ತೆ. ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಎಂಟ್ರಿ ಮಾಡಿದ ಮೇಲೆ ನೀವು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನೀವು ಲಾಗಿನ್ ಆಗ್ಬೋದು ಫ್ರೆಂಡ್ಸ್. ಸೊ ಇಲ್ಲಾಗಿದೆ ನೋಡಿ. ಈಗ ನನ್ನ ಮೊಬೈಲ್ ನಂಬರು ನಾನು ಕೊಟ್ಟಿದ್ದೆ, ಅದ್ರ ಜೊತೆಗೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಆ ಪಾಸ್ವರ್ಡ್ನ ನಾನು ಎಂಟ್ರಿ ಮಾಡಿಬಿಟ್ಟು ಮತ್ತು ನೆಕ್ಸ್ಟ್ ಲಾಗಿನ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್. ಓಕೆ. ಸೊ ಇದಾದಮೇಲೆ ನೀವು ಲಾಗಿನ್ ಅಂತ ಕೊಡಿ. ಸೊ ನಿಮ್ಗೆ ಲಾಗಿನ್ ಅಂತ ಕೊಟ್ಟ ತಕ್ಷಣ ಈ ಥರ ಬರ್ತದೆ. ನೀವು ಯಾವ ಹೆಸರನ್ನ ರಿಜಿಸ್ಟರ್ ಮಾಡಿದ್ರೆ ಅದನ್ನು. ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ರವಿಕುಮಾರ್ ಸಜ್ಜನ ಸ್ಟೂಡೆಂಟ್ ಆಗಿ ಲಾಗಿನ್ ಆಗಿದೆ. ನಮ್ಮದು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಅಂತ ಬರ್ತಾ ಇದೆ. ಸೊ ನೀವು ಪಾಸ್ವರ್ಡ್ನ ಚೇಂಜ್ ಮಾಡ್ಕೋತೀನಿ, ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಡ್ಯಾಶ್ಬೋರ್ಡ್ನಲ್ಲಿ ಈ ಥರ ಇದೆ, ಅಪ್ಲೈ ಸ್ಕಾಲರ್ಶಿಪ್ ಸ್ಟೇಟಸ್, ಸ್ಕಾಲರ್ಶಿಪ್ ಲಿಸ್ಟ್, ಅಪ್ಲಿಕೇಶನ್ ಡೀಟೇಲ್ಸ್, ಅಕೌಂಟ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಅಂದರೆ ನೀವು ಮುಂಚೆನ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೀವು ಅಪ್ಲೈ ಸ್ಕಾಲರ್ಶಿಪ್ ಅಂತ ಟಿಕ್ ಮಾಡ್ಕೊಳ್ಳಿ. ಸೊ ನೀವು ಅಪ್ಲೈ ಸ್ಕಾಲರ್ಶಿಪ್ ಅಂತ ಟಿಕ್ ಮಾಡ್ಕೊಂಡ ತಕ್ಷಣ ನಿಮಗೇನು ಬರ್ತಂದರೆ ಈ ಥರ ನಿಮ್ಮ ಸ್ಟೂಡೆಂಟ್ಸ್ ಡೀಟೇಲ್ಸ್ಗಳೆಲ್ಲ ಬರ್ತಾ ಹೋಗ್ತವೆ ಫ್ರೆಂಡ್ಸ್. ಸೊ ನೀವು ಏನು ಮಾಡಿ ಸ್ಟೂಡೆಂಟ್ಸ್ ಡೀಟೇಲ್ಸ್ ಬಂದಾಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸ್ಟೂಡೆಂಟ್ ನೇಮ್ ರವಿಕುಮಾರ್ ಸಜ್ಜನರ್, ಮೊಬೈಲ್ ನಂಬರು, ತಂದೆ ನೇಮು ನೀವು ಹೊಡಿಬೇಕಾಗತ್ತೆ. ಸೊ ಅದಾದಮೇಲೆ ನಿಮ್ಮ ತಾಯಿಯವ್ರ ನೇಮ್ ಹೊಡಿರಿ. ಅದಾದಮೇಲೆ ನಿಮ್ಮ ಜೆಂಡರ್ ಮೇಲ್ ಫಿಮೇಲ್ ಅದರ್ಸ್, ಮೇಲ್ ಅಂತ ಇದೆ. ಸೊ ಮೇಲ್. ಸೊ ನಿಮ್ಮದು ಅಡ್ರೆಸ್ನ ಕರೆಕ್ಟಾಗಿ ಕೊಡಿ. ಸೊ ನಂದು ಅಡ್ರೆಸ್ನ ನಾನು ಕೊಟ್ಟಿದ್ದೀನಿ ಒಂದು ಎಕ್ಸಾಂಪಲ್. ಅದೇ ಥರ ನಿಮ್ಮದು ಅಡ್ರೆಸ್ನ ಕಂಪಲ್ಸರಿ ಆಗಿ ಕೊಡಿ. ಸೊ ಅದಾದಮೇಲೆ ನೀವು ಎಲ್ಲಿ ಓದ್ತಾ ಇದ್ದೀರಾ, ಪ್ರೆಸೆಂಟ್ ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್ ಯಾವ ಡಿಸ್ಟಿಕ್ನಲ್ಲಿದೆ. ಸೊ ನಂದು ಬಾಗಲಕೋಟ್ನಲ್ಲಿದೆ. ಸೊ ನಾವು ಬಾಗಲಕೋಟೆ. ನಿಮ್ದು ಯಾವ ಡಿಸ್ಟಿಕ್ ಇದೆ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ತಾಲೂಕಿನಲ್ಲಿ ಬರುತ್ತೆ.
ಸೊ ಬಾಗಲಕೋಟ್, ಜಮಖಂಡಿ, ಮುಧೋಳ್ ಈ ಥರ ರಬಕ ವೆಬಿನೆಟ್ ಇದೆ. ಸೊ ನಂದು ರಬಕ ವೆಬಿನೆಟ್ ಇದೆ. ಸೊ ನಾನು ರಬಕ ವೆಬಿನೆಟ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಅದಾದಮೇಲೆ ನಿಮ್ಮದು ಪ್ರೆಸೆಂಟ್ ರಬಕ ವೆಬಿನೆಟ್ ಮತ್ತು ಬಾಗಲಕೋಟ್ನಲ್ಲಿ ಪ್ರೆಸೆಂಟ್ ಇನ್ಸ್ಟಿಟ್ಯೂಷನ್ಸ್ ಯಾವ್ದು ಓದ್ತಾ ಇದ್ದೀರಾ? ಹೈಸ್ಕೂಲ್ ಓದ್ತಾ ಇದ್ದೀರಾ, PUC ಓದ್ತಾ ಇದ್ದೀರೋ, ಅಥವಾ ನಿಮ್ಮದು ಡಿಪ್ಲೊಮಾ ಕಾಲೇಜ್ ಓದ್ತಾ ಇದ್ರು, ಯಾವ್ದು ಓದ್ತಾ ಇದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಸೊ ಪಾಲಿಟೆಕ್ನಿಕ್ ಕಾಲೇಜ್ ಅಂತ ತೊಗೊಂಡಿದ್ದೀನಿ ನಾನು. ಸೊ ಪಾಲಿಟೆಕ್ನಿಕ್ ಕಾಲೇಜ್ ಬಂದ್ಬಿಟ್ಟು ಸೊ ಅದರ ಪಿನ್ ಕೋಡ್ ಎಲ್ಲಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಪಿನ್ ಕೋಡ್ ಕೊಟ್ಟೆ. ಸೊ ಅದಾದಮೇಲೆ ನಿಮ್ಮದು ಸೆಲೆಕ್ಟ್ ಯುವರ್ ಗ್ರ್ಯಾಜುಯೇಷನ್, ಅಂದರೆ ಹೈಸ್ಕೂಲ್ ಓದ್ತಾ ಇದ್ರು, PUC ಓದ್ತಾ ಇದ್ರು, ಡಿಗ್ರಿ, ಮಾಸ್ಟರ್ ಡಿಗ್ರಿ, ಇಂಜಿನಿಯರಿಂಗು, PhD ಯಾವ್ದು ಓದ್ತಾ ಇದ್ರೆ ಅದನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ, ಅಥವಾ ಟೆಸ್ಟ್ ಡಿಗ್ರಿ. ಸೊ ನಾ ಈಗ ಅಂದರೆ ಡಿಪ್ಲೊಮಾ ಓದ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ PUC ಆ್ಯಂಡ್ ಈಕ್ವಲೆಂಟ್ ಕೋರ್ಸ್ ಅಂತ ತೊಗೋಬೇಕಾಗುತ್ತೆ. ಡಿಪ್ಲೊಮಾ ತೋರಿಸ್ತಾ ಇದ್ದೀನಿ. ನೀವು ಡಿಗ್ರಿ ಇದ್ದರೆ ಡಿಗ್ರಿ ಅಂತ ತೊಗೊಳ್ಳಿ, ಆಮೇಲೆ ಮಾಸ್ಟರ್ ಡಿಗ್ರಿ ಇದೆ ಮಾಸ್ಟರ್ ಡಿಗ್ರಿ ತೊಗೊಳ್ಳಿ. ಅದಾದಮೇಲೆ ಇವರ ಕೋರ್ಸ್ ಯಾವುದು? ನಂದು ಡಿಪ್ಲೊಮಾ ಓದ್ತಾ ಇದ್ದೀನಿ. ಸೊ ನಾನು ಡಿಪ್ಲೊಮಾ ಅಂತ ತೊಗೊಂಡೆ. ಸೆಲೆಕ್ಟ್ ಯುವರ್ ಸೆಮಿಸ್ಟರ್. ನಾ ಫಸ್ಟ್ ಸೆಮಿಸ್ಟರ್ ಮಾಡಿದರೆ ಫಸ್ಟ್ ಸೆಮಿಸ್ಟರ್ ಓಕೆನಾ, ಫಸ್ಟ್ ಸೆಮಿಸ್ಟರ್ ಸೆಲೆಕ್ಟ್ ಮಾಡಿ. ಆಮೇಲೆ ನೀವು SC ST ಸ್ಟೂಡೆಂಟ್ ಆಗಿತ್ತಂದರೆ ಇತ್ತಂದರೆ ನಿಮ್ಮದು ಕ್ಯಾಟ್ ಸರ್ಟಿಫಿಕೇಟ್ನ ಜೆರಾಕ್ಸ್ನ ಅಟ್ಯಾಚ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಅದು ಇಂಪಾರ್ಟೆಂಟ್. ಅಂತ ಕೊಟ್ಟರೆ ಅಂದರೆ ನೀವು ಕ್ಯಾಟ್ ಸರ್ಟಿಫಿಕೇಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ, SC ST ಇದ್ದರೆ. ಸೊ ನಂದು SC ST ಇಲ್ಲ. SC ST ಇತ್ತಂದರೆ ಅವ್ರು ಏನು ಮಾಡಬೇಕು, ಇಲ್ಲಿ ಅಂತ ಕೊಟ್ಬಿಟ್ಟು ಆ ಫೈಲ್ನ ಜೆರಾಕ್ಸ್ ಮಾಡಿಸಿ ಅದನ್ನು ಅಟೆಸ್ಟೆಡ್ ಮಾಡಿಸಿ ಸ್ಕ್ಯಾನ್ ಮಾಡಿ ಇದಕ್ಕೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಆ ಸ್ಕ್ಯಾನ್ ಕಾಪಿ ಸೈಜು 500 KB ಒಳಗಡೆ ಇರೋ ಥರ ನೀವು ನೋಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನಂದು SC ST ಇಲ್ಲ. ಸೊ ನೋ ಅಂತ ಕೊಟ್ಟೆ. ಆಮೇಲೆ ಜನರಲ್ ಮೆರಿಟ್ ಇದ್ದರೆ ನೋ ಪ್ರಾಬ್ಲಮ್, ಅವ್ರೇನು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ, ಜನರಲ್ ಅಂತ ತೊಗೊಳ್ಳಿ. OBC ಇದ್ದರೆ OBC ಅವರು ಅಪ್ಲೋಡ್ ಮಾಡಬೇಕಾಗತ್ತೆ, OBC ಅವರು ಇದ್ದರೆ. ಸೊ ನಾನು ಜನರಲ್ ಇದೆ. ಸೊ ನಾನು ಜನರಲ್. ಅದಾದಮೇಲೆ ಎಂಟರ್ ಯುವರ್ ಪ್ರೀವಿಯಸ್ ಇಯರ್ ಕ್ಲಾಸ್ ಮಾರ್ಕ್ಸ್, ಅಂದರೆ ಹಿಂದಿನ ತರಗತಿಯಲ್ಲಿ ನಾನು ಏನು ಓದ್ತಾ ಇದ್ದೆ, ಸಪೋಸ್ SSLC ಓದ್ತಾ ಇದ್ದಂದರೆ SSLC ಪ್ರೀವಿಯಸ್ ನಂದು ಡಿಪ್ಲೊಮಾ ತೊಗೊಂಡಿರೋದ್ರಿಂದ. ಅದಾದಮೇಲೆ ನಿಮ್ಮದು ಮಾರ್ಕ್ಸ್ ಪರ್ಸೆಂಟೇಜ್ ಎಷ್ಟಾಗಿದೆ? 85 ಆಗಿದೆ. ಸೊ ಅದ್ರದ್ದೊಂದು ಜೆರಾಕ್ಸ್ ಕಾಪಿ, SSLC ರಿಸಲ್ಟ್ ಬಂದಿದೆಯಲ್ಲ ಅದರದ್ದೊಂದು ಜೆರಾಕ್ಸ್ ಕಾಪಿನ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ. ಸೊ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್, SSLCದು ಇಲ್ಲಿ ಮಾಡಿ ಓಕೆನಾ. ಇದನ್ನು PDF ಫಾರ್ಮ್ಯಾಟ್ನಲ್ಲಿ ಇದ್ದರೆ ನಡೀತೆ, ಅಥವಾ ನಿಮ್ಮದು JPG ಫಾರ್ಮ್ಯಾಟ್ನಲ್ಲಿ ಇದ್ದರೂ ನಡೀತೆ ಫೈಲು. ಸೊ ನಾನು ಇಲ್ಲಿ JPG ಫಾರ್ಮ್ಯಾಟಲ್ಲಿ ಅಪ್ಲೋಡ್ ಮಾಡಿ. ಅದೇ ಥರ ಸೆಲೆಕ್ಟ್ ಎಂಟರ್ ಸ್ಟೂಡೆಂಟ್ಸ್ ಆಧಾರ್ ಕಾರ್ಡ್ ನಂಬರ್ ಅಂತ ಇದೆ. ಸೊ ಆಧಾರ್ ಕಾರ್ಡ್ ಸಂಖ್ಯೆನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲೊಂದು ಡಮ್ಮಿ ಕೊಡ್ತಾ ಇದ್ದೀನಿ. ಅದಾದಮೇಲೆ ಸೊ ನಿಮ್ಮದು ಆಧಾರ್ ಕಾರ್ಡ್ ಮತ್ತು ಆಧಾರ್ ನಂಬರ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಆಧಾರ್ದೊಂದು ಜೆರಾಕ್ಸ್ ಕಾಪಿನ ನೀವು ಇಲ್ಲಿ ಅಟ್ಯಾಚ್ ಮಾಡಿ. ಸೊ ನಾನು ಇಲ್ಲಿ ಆಧಾರ್ದೊಂದು ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ಸೊ ಆಧಾರ್ ಓಪನ್ ಮಾಡಿಕೊಂಡೆ. ಸೊ 500 KB. ಅದೇ ಥರ ನೀವು ತಂದೆಯವರ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ನೀವು ನಿಮ್ಮ ತಂದೆಯವ್ರ ನಂಬರ್ನ ನೀವು ಎಂಟ್ರಿ ಮಾಡಿ ಓಕೆನಾ. ಸೊ ತಂದೆಯವ್ರದ್ದು ಆಧಾರ್ ಕಾರ್ಡ್ನು ಕೂಡ ಎಂಟ್ರಿ ಮಾಡಿ. ಸೊ ನಾನು ಇಲ್ಲಿ ಆಧಾರ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ನಿಮ್ಮದು ಇಲ್ಲಿ ಬರ್ತಾ ಇದ್ದೀನಿ, ಎಂಟರ್ ಯುವರ್ ಮದರ್ ಆಧಾರ್ ನಂಬರ್ ಅಂತಿದೆ. ಸೊ ಮದರ್ ಆಧಾರ್ ನಂಬರ್. ಸೊ ದೆನ್ ಅವ್ರದ್ದು ಕೂಡ ಆಧಾರ್ ಕಾರ್ಡ್ನ ನೀವು ಜೆರಾಕ್ಸ್ ಮಾಡಿಸಿ ಅದನ್ನು ಒಂದು ಸ್ಕ್ಯಾನ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಪೇರೆಂಟ್ದು ಅಕೌಂಟ್ ಕೊಡ್ತೀರಿ ಅಂದರೆ ನೀವು ಮೈನಾರ್ ಇದ್ದರೆ ಅಂದರೆ ಪೇರೆಂಟ್ ಅಕೌಂಟ್ ಕೊಡ್ಬೋದು, ಇಲ್ಲಾಂದರೆ ನಿಮ್ಮ ಸ್ಟೂಡೆಂಟ್ ಅಕೌಂಟ್ ಇದ್ದರೆ ಸ್ಟೂಡೆಂಟ್ ಅಕೌಂಟ್ ಕೊಡ್ಬೋದು. ನಂದು ಸ್ಟೂಡೆಂಟ್ ಅಕೌಂಟ್ ಇದೆ. ಸೊ ನಾನು ಸ್ಟೂಡೆಂಟ್ ಅಕೌಂಟ್ ಕೊಡ್ತಾ ಇದ್ದೀನಿ. ಸೊ ನಂದು ಅಕೌಂಟ್ ಆಲ್ರೆಡಿ ಇದೆ. ಸೊ ನಾನು ಅದನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ನಿಮ್ಮ ತಂದೆಯವ್ರದ್ದು ಇದ್ದರೆ ತಂದೆಯವ್ರದ್ದು ಕೊಡಿ, ಸ್ಟೂಡೆಂಟು ಇದ್ದರೆ ಸ್ಟೂಡೆಂಟ್ಸದ್ದು ಕೊಡಿ. ಆಮೇಲೆ ಬ್ಯಾಂಕ್ ನೇಮ್ ಕೊಡಿ. ಆಮೇಲೆ ಯಾವ ಬ್ರ್ಯಾಂಚ್ ಬರುತ್ತೆ ಆ ಬ್ರ್ಯಾಂಚ್ ಕೊಡಿ. ಸೊ ನಂದಿಲ್ಲ ರಬಕವಿ ಅಂತೀವಿ. ಸೊ ರಬಕವಿ. ಸೊ IFSC ಕೋಡ್ ಕೊಡಿ. ಆಮೇಲೆ ಅದೇ ಥರ ಅಕೌಂಟ್ ನಂಬರ್ನ ಎಂಟ್ರಿ ಮಾಡಿ. ಸೊ ಅದಾದಮೇಲೆ ಪಾಸ್ಬುಕ್ಕಿಂದ ಏನಾದರೂ ನಿಮ್ಮದು ಫ್ರಂಟ್ ಪೇಜ್ ಇತ್ತಂದರೆ ಪಾಸ್ಬುಕ್ಕಿಂದ ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆ, ಬ್ಯಾಂಕ್ ಮ್ಯಾಂಡೇಟ್ ಫಾರ್ಮ್ ಅಂತ ಬರುತ್ತಲ್ಲ, ಪಾಸ್ಬುಕ್ಕಿಂದು ನೀವು ತೋರಿಸೋದು. ನಿಮ್ಮ ಪಾಸ್ಬುಕ್ ಮುಂದಿನ ಅಂದರೆ ಪಾಸ್ಬುಕ್ದು ಫಸ್ಟ್ ಪೇಜ್ ಏನಿದೆಯಲ್ಲ ಅದನ್ನು ಏನು ಮಾಡಿ ಜೆರಾಕ್ಸ್ ಮಾಡಿಸಿ ಅಪ್ಲೋಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಅಂದರೆ ನಿಮ್ಮದು ಫೋಟೋ ಇರುತ್ತಲ್ಲ ಅದು ಅಕೌಂಟ್ ನಂಬರಿಂದು. ಸೊ ಅದನ್ನೇ ಅಪ್ಲೋಡ್ ಮಾಡಿ. ಸೊ ಅದಾದಮೇಲೆ ನಿಮ್ಮದು ಇಲ್ಲಿ ಕೆಳಗಡೆ ಬರ್ತಾ ಇದೆ ನೋಡಿ, ಇಂಡಸ್ಟ್ರಿ ಡೀಟೇಲ್ಸ್. ಇದ್ರ ಸೈಜ್ ಕೂಡ 500 KB ಒಳಗಡೆ ಇರಬೇಕು ಯಾವುದೇ ಅಪ್ಲೋಡ್ ಮಾಡೋದಿದ್ರು. ಆಮೇಲೆ ನಿಮ್ಮ ತಂದೆಯವರು ಏನು ಕೆಲಸ ಮಾಡ್ತಾ ಇದ್ದಾರಲ್ಲ ಅದನ್ನು ಎಂಟ್ರಿ ಮಾಡಿ. ಆಮೇಲೆ ಅವ್ರದ್ದು ಮಂತ್ಲಿ ಸ್ಯಾಲ್ರಿ ಎಷ್ಟಿದೆ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಆಮೇಲೆ ನಿಮಗೂ ಆಮೇಲೆ ಅವ್ರಿಗೆ ರಿಲೇಷನ್ ಏನಿದೆ, ಓದ್ತಾ ಇರೋರಿಗೆ, ಅಪ್ಲಿಕೇಶನ್ ಹಾಕ್ತಾ ಇರೋರಿಗೆ ಮತ್ತು ನಿಮ್ಮ ಸ್ಟೂಡೆಂಟ್ಸ್ ಏನು ರಿಲೇಷನ್ ಇದೆ ಅದು ಮಾಡಿ. ಆಮೇಲೆ ಪಿನ್ ಕೋಡ್ ಕೊಡಿ. ಸೊ ಅದಾದಮೇಲೆ ನಿಮ್ಮದು ಯಾವ ಡಿಸ್ಟಿಕ್ನಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ ಅದನ್ನು ಎಂಟ್ರಿ ಮಾಡಿ. ಯಾವ ಡಿಸ್ಟಿಕ್ನಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ ಸೊ ಆ ಡಿಸ್ಟಿಕ್ಕಿಂದ ಎಂಟ್ರಿ ಮಾಡಿ. ಸೊ ನಾನು ಇಲ್ಲಿ ಡಿಸ್ಟಿಕ್ ತೋರಿಸ್ತಾ ಇದ್ದೀನಿ.
ಸೊ ಬಾಗಲಕೋಟೆ ರಬಕವಿನಟ್ಟಿ ತಾಲೂಕು. ಪೇರೆಂಟ್ ಇಂಡಸ್ಟ್ರಿ ನೇಮ್ ಇಲ್ಲಿ ತೋರಿಸ್ತದೆ ನೋಡಿ. ಸೆಲೆಕ್ಟ್ ದ ಇಂಡಸ್ಟ್ರಿ ಕರೆಕ್ಟ್ಲಿ ಬಿಕಾಸ್ ದೇ ವಿಲ್ ಅಪ್ರೂವ್ ಆರ್ ರಿಜೆಕ್ಟ್ ಅಂತ ತೋರಿಸ್ತಾ ಇದೆ. ಸೊ ಅಂದರೆ ಏನರ್ಥ, ಸೊ ನೀವು ಕರೆಕ್ಟಾಗಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಿಮ್ಮ ಇಷ್ಟು ಇಂಡಸ್ಟ್ರಿ ಬರ್ತಾ ಇರ್ತವೆ ನೋಡಿ. ಸೆಲೆಕ್ಟ್ ದ ಇಂಡಸ್ಟ್ರಿ ಕರೆಕ್ಟ್ಲಿ ಬಿಕಾಸ್ ದೇ ವಿಲ್ ಅಪ್ರೂವ್ ಆರ್ ರಿಜೆಕ್ಟ್ ಯುವರ್ ಅಪ್ಲಿಕೇಶನ್. ಅಂದರೆ ಇಂಡಸ್ಟ್ರಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಅವ್ರು ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮ್ಮ ತಂದೆಯವರು ಯಾವ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅದನ್ನು ಕಂಪಲ್ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅದಾದಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೊ ನಾ ಇಲ್ಲೊಂದು ತೋರಿಸ್ತಾ ಇದ್ದೀನಿ ಯಾವ ಇಂಡಸ್ಟ್ರಿ ಇದೆ. ಸುಮಾರು ಇಂಡಸ್ಟ್ರಿಗಳು ಬರ್ತವೆ, ನೀವು ಯಾವ ರಿಜಿಸ್ಟರ್ ಆಗಿರ್ತೇವೆ ಅವು. ಸೊ ಹಾಗಾಗಿ ಅವನ್ನೆಲ್ಲನೂ ನೀವು ಯಾವುದು ಎಂಟ್ರಿ ಮಾಡಿಸಿರ್ತಾರಲ್ಲ ಅದು. ಸೊ ಸಪೋಸ್ ಈಗ ಶ್ರೀರಾಮ್ ಟ್ರಾನ್ಸ್ಪೋರ್ಟ್ ಫೈನಾನ್ಸ್ ಅಂತ ಇದೆ ನೋಡಿ, ಶ್ರೀರಾಮ್ ಟ್ರಾನ್ಸ್ಪೋರ್ಟ್ ಫೈನಾನ್ಸ್ ಕಂಪನಿ. ಓಕೆನಾ. ಸೊ ಅದಾದಮೇಲೆ ಇಲ್ಲಿ ಟಿಕ್ ಮಾಡ್ಕೊಳ್ಳಿ. ಅಬೋ ಮೆನ್ಷನ್ ಡೀಟೇಲ್ಸ್ ಆರ್ ಕರೆಕ್ಟ್, ಐ ಅಗ್ರಿ ವಿತ್ ಇಟ್. ಸೊ ಅದಾದಮೇಲೆ ನೀವೇನು ಮಾಡಬೇಕಾಗುತ್ತೆ, ಅಪ್ಲೈ ಅಂತ ಟಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಆಮೇಲೆ ನೀವೇನು ಮಾಡಿ, ಇನ್ನೊಂದು ಸರಿ ಎಲ್ಲನೂ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡಿರೋದು ಕರೆಕ್ಟ್ ಆಗಿದೆಯೋ ಅಥವಾ ಇಲ್ಲೋ, ಏನಾದರೂ ರಾಂಗ್ ಇದಾವೋ, ಎಲ್ಲಿ ನಾವು ಓದ್ತಾ ಇರೋದು ಕರೆಕ್ಟಾಗಿ ಡೀಟೇಲ್ಸ್ ಎಂಟ್ರಿ ಮಾಡಿದ್ದೀನಲ್ಲೋ, ನನ್ನದು ಯಾವ ಎಕ್ಸಾಮ್ಗೆ ನಾನು ಅಪ್ಲೈ ಮಾಡಿದ್ದೀನಿ, ಏನೇನು ಡೀಟೇಲ್ಸ್, ಎಷ್ಟು ಪರ್ಸೆಂಟೇಜ್ ಆಗಿದೆ, ಇನ್ನೊಂದು ಸರಿ ಎಲ್ಲನೂ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ್ಮೇಲೆ ಸೊ ನೀಟಾಗಿ ಅದಾದಮೇಲೆ ನೀವು ಅಪ್ಲೈ ಅಂತ ಕೊಡಿ. ಸೊ ಅಪ್ಲೈ ಅಂತ ಕೊಟ್ಟ ತಕ್ಷಣ ಏನಾಗುತ್ತೆ ಅಂದರೆ ನಿಮ್ಮದು ಅಪ್ಲಿಕೇಶನು ಸಬ್ಮಿಷನ್ ಆಗುತ್ತೆ ಫ್ರೆಂಡ್ಸ್. ಸ್ಟೂಡೆಂಟ್ ಅಡ್ರೆಸ್ ಕಂಟೆಂಟ್ಸ್ ಇನ್ವ್ಯಾಲಿಡ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂತ ತೋರಿಸಿದೆ. ಅಂದರೆ ನಾವು ಅಡ್ರೆಸ್ ಏನು ಕೊಟ್ಟಿದ್ದೀವಲ್ಲ ಅಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್, ಸ್ಟೂಡೆಂಟ್ ಅಡ್ರೆಸ್ ಇಲ್ಲಿ ಕೊಟ್ಟಿದ್ದೀನಲ್ಲ ಇಲ್ಲಿ, ಅಲ್ಲಿ ಇನ್ವ್ಯಾಲಿಡ್ ಅಂತ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಈ ಸ್ಪೆಷಲ್ ಕ್ಯಾರೆಕ್ಟರ್ ಇದ್ದಾವೆ. ಸೊ ಅದನ್ನು ನಾವು ರಿಮೂವ್ ಮಾಡಬೇಕಂದ್ರೆ ಕಾಮಾ ಅದು ಇದಾವೆಲ್ಲ, ಸೊ ಅವನ್ನ ರಿಮೂವ್ ಮಾಡ್ಕೊಳ್ಳಿ. ಸೊ ಡು ನಾಟ್ ಯೂಸ್ ಎನಿ ಸ್ಪೆಷಲ್ ಕ್ಯಾರೆಕ್ಟರ್, ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ನ ಯೂಸ್ ಮಾಡೋ, ಕಾಮಾ ಇರ್ಬೋದು, ಹ್ಯಾಶ್ ಇರ್ಬೋದು, ಆ್ಯಟ್ ಇರ್ಬೋದು, ಅದನ್ನು ಏನು ಯೂಸ್ ಮಾಡಿ, ಡಾಟ್ ಅದು ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಅಪ್ಲೈ ಅಂತ ಟಿಕ್ ಮಾಡ್ಕೋತೀನಿ. ಸೊ ನಿಮ್ಮ ಅಪ್ಲಿಕೇಶನು ಏನಾದರೂ ಎರರ್ಸ್ ಇದ್ದು ಅಂದರೆ ತೋರಿಸುತ್ತೆ, ಎರರ್ಸ್ ಇಲ್ಲ ಅಂದರೆ ಕರೆಕ್ಟಾಗಿ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸ್ಟೂಡೆಂಟ್ ಅಡ್ರೆಸ್ ಕಂಟೆಂಟ್ಸ್ ಇನ್ವ್ಯಾಲಿಡ್ ಸ್ಪೆಷಲ್ ಕ್ಯಾರೆಕ್ಟರ್ಸ್. ಸೊ ಇದನ್ನು ತೆಗೆದುಬಿಡ್ತೀನಿ ನಾನೀಗ. ಸೊ ಆಮೇಲೆ ನೀವು ಅಪ್ಲೈ ಅಂತ ಕೊಡಿ. ಸೊ ನಿಮ್ಮ ಅಪ್ಲಿಕೇಶನು ಸಬ್ಮಿಟ್ ಆಗುತ್ತೆ. ಸೊ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಅದರದ್ದು ಸ್ಟೇಟಸನ್ನು ಕೂಡ ನೀವು ಚೆಕ್ ಮಾಡ್ಬೋದು. ನಿಮ್ಮದು ಸ್ಟೇಟಸನ್ನು ಕೂಡ, ಇಲ್ಲಾಂದರೆ ಸ್ಕಾಲರ್ಶಿಪ್ ಸ್ಟೇಟಸ್ ಅಂತಿದೆಯಲ್ಲ, ಇಲ್ಲಿ ಹೋಗಿಬಿಟ್ಟು ನಿಮ್ಮದು ಏನಾಗಿದೆ ಸ್ಟೇಟಸ್, ಸಬ್ಮಿಟೆಡ್ ಇದೆಯೋ ಅಥವಾ ಏನಾಗಿದೆ. ಆಮೇಲೆ ಲೀಸ್ಟ್ ಆಫ್ ಸ್ಕಾಲರ್ಶಿಪ್ಸ್ ಏನು ಪ್ರೊವೈಡ್ ಮಾಡಿದ್ದಾರೆ, ನೇಮು, ಇನ್ಸ್ಟಿಟ್ಯೂಟ್, ಇಂಡಸ್ಟ್ರಿ, ಕ್ಲಾಸ್, ಅಮೌಂಟ್ ಎಷ್ಟು ಬಂದಿದೆ ಅನ್ನೋದನ್ನು ತೋರಿಸುತ್ತೆ. ಇಲ್ಲಿ ತೋರಿಸ್ತಾ ಹೋಗುತ್ತೆ ನೀವು ಸಬ್ಮಿಟ್ ಮಾಡಿದ ಮೇಲೆ. ಆಮೇಲೆ ಅಪ್ಲಿಕೇಶನ್ ಡೀಟೇಲ್ಸ್, ನೀವೇನು ಸಬ್ಮಿಟ್ ಮಾಡಿರ್ತೀರಲ್ಲ ಅಪ್ಲಿಕೇಶನ್ ಡೀಟೇಲ್ಸು ಕೂಡ ಇಲ್ಲಿ ಬರ್ತಾ ಹೋಗುತ್ತೆ ಫ್ರೆಂಡ್ಸ್. ನೀವೇನಾದ್ರು ಸಬ್ಮಿಟ್ ಮಾಡಿದ್ರೆ ಅಂದರೆ ಅಪ್ಲಿಕೇಶನ್ ಡೀಟೇಲ್ಸ್. ಸೊ ಈ ಥರ ಏನಂದರೆ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು.